ನಮಸ್ಕಾರ. ಡಾಕ್ಟರ್ ವೆಂಕಟರಮಣ ಹೆಗಡೆ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಇವತ್ತು ನಮ್ಮ ಜೊತೆಗೆ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿಯ ಮುಖ್ಯ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ಜಿನು ಆಂಟೋನಿ ಅವರು ಇದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಸಾಧಕರಿಗೆ ಇವತ್ತು ನಮ್ಮಲ್ಲಿ ಅನೇಕರು ಬರ್ತಾರೆ. ಇವತ್ತು ಯಂಗ್ ಏಜಲ್ಲಿ 20-25 ವರ್ಷದವರಲ್ಲಿ ಆಲ್ಕೋಹಾಲ್ ಹ್ಯಾಬಿಟ್ ತುಂಬ ಆಗ್ಬಿಟ್ಟಿದೆ. ಗುಟ್ಕಾ ತಿನ್ನುವಂಥ ಅಭ್ಯಾಸ ಅನೇಕರು ಉತ್ತರ ಕರ್ನಾಟಕದಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನು ಸ್ಮೋಕಿಂಗ್, ಸೊ ಅದು ಕಾಲೇಜಲ್ಲೇ ಸ್ಟಾರ್ಟ್ ಆಗಿದ್ದು, ಏನು ಮಾಡಲಿಕ್ಕೂ ಬಿಡದೆ ದಿನಕ್ಕೆ 15-20 2 ಪ್ಯಾಕು 3 ಪ್ಯಾಕು ಸೇದುವವರು ಸಂಖ್ಯೆ ಜಾಸ್ತಿ ಆಗಿದೆ. ಅವರ ತಂದೆ ತಾಯಿಗಿರುತ್ತೆ, ಅವರಿಗೂ ಇರುತ್ತೆ, ಬಿಡಬೇಕು ಅಂತ. ಅದು ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಟ್ಟರೆ ಕೈ ನಡಗತ್ತೆ, ತ್ರಾಸಾಗತ್ತೆ, ಕಷ್ಟ ಆಗತ್ತೆ, ಬಿಡ್ಲಿಕ್ಕೆ ಆಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದವರಿಗೆ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ ಒಂದು ಅನರ್ಘ್ಯ ರತ್ನ ಅಂತ ನಾನು ಕರೀಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ ಇಲ್ಲಿ ನೀವು 5-6 ಕಿಲೋಮೀಟರ್ ನಡೆದು ಹೋಗಿ, ನಿಮಗೆ ಇಲ್ಲಿ ಸಿಗರೇಟು ಒಂದು ಸಿಗಲ್ಲ, ಆಲ್ಕೋಹಾಲು ಸಿಗಲ್ಲ, ಗುಟ್ಕಾನು ಸಿಗಲ್ಲ. ಒಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆಯಲ್ಲಿ ಮೇಡಮ್ ಕೊಡುವಂಥ ಚಿಕಿತ್ಸೆಗಳು. ಮೇಡಮ್ ಹೇಳಿ, ಯಾವ ಥರ ನೀವು ಆಲ್ಕೋಹಾಲು, ಸಿಗರೇಟು, ಗುಟ್ಕಾ ಅಭ್ಯಾಸ ಇದ್ದವರಿಗೆ, ಅದರಲ್ಲೂ ಯುವ ಜನತೆ ಇವತ್ತು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವ್ರ ಪೇರೆಂಟ್ಸ್ಗೆ ಅವ್ರು ಬಿಡಬೇಕು ಅಂತ ಆಸೆ ಇರುತ್ತೆ, ಅವರಿಗೂ ಇರುತ್ತೆ ಬಿಡಬೇಕು ಅಂತ, ಆದ್ರೆ ಆಗ್ತಾ ಇರಲ್ಲ. ಹೇಗೆ ನೀವು ಹೆಲ್ಪ್ ಮಾಡ್ತೀರಾ? ಅಂದ್ರೆ ಆಲ್ಮೋಸ್ಟ್ 5-6 ವರ್ಷ ಆಗಿ ಆಲ್ಕೋಹಾಲ್, ಗುಡ್ಕಾ, ಸ್ಮೋಕಿಂಗ್ ಈ ತರ ಅಭ್ಯಾಸದಲ್ಲಿ ಇರೋರು ಇಲ್ಲಿಗೆ ಬರೋದು. ಸೊ ಬರುವಾಗಲೇ ಅವ್ರು ಹೇಳೋದು ಹಂಗೆ, ನಾವು ಮನೆಯಲ್ಲಿ ಟ್ರೈ ಮಾಡಿದೀನಿ ಬಿಡಕ್ಕೆ, ಬಟ್ ಬಿಡುವಾಗ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ. ಹೌದು, ಟೆನ್ಷನ್ ಆಗುತ್ತೆ, ನಿದ್ರೆ ಬರಲ್ಲ, ಗಾಬರಿ ಆಗುದು. ಸೊ ಈ ತರ ಇರೋರಿಗೆ ಫಸ್ಟ್ ಡಾಕ್ಟರ್ ಹೇಳೋ ಪ್ರಕಾರ ಇಲ್ಲಿ ನಮ್ದು ಹಾಸ್ಪಿಟಲ್ ಇರೋದೇ ಒಂದು ತುಂಬಾ ಇಂಟೀರಿಯರ್ ಅಲ್ಲಿ. ಸೊ ಇಲ್ಲಿದ್ದು ಸುತ್ತಲಿಗೆ ಅವರು ಎಲ್ಲಿ ಎಷ್ಟು ವಾಕಿಂಗ್ ಮಾಡಿದ್ರು ಏನೋ ಒಂದು ಸಿಗೋದಿಲ್ಲ, ಅದು ಒಂದು. ಎರಡನೇದು ತಂದ್ಕೊಡೋದು ಇಲ್ಲ ಇಲ್ಲಿ. ಇನ್ನೊಂದು ಎರಡನೇದಿರೋದು ನಮ್ದು ಚಿಕಿತ್ಸಾ ರೀತಿಗಳು, ಪ್ರಕೃತಿ ಚಿಕಿತ್ಸೆಗಳನ್ನ ನಾವು ಅವ್ರಿಗೆ ಕೊಡೋದು. ಅದರಲ್ಲಿ ಮೇಯ್ನ್ ಆಗಿರೋದು ಶಿರೋಧಾರ ಅಂತ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಬರುತ್ತೆ. ಸೊ ಅವರಿಗೆ ನಿದ್ರೆಹೀನತೆ, ಸ್ಟ್ರೆಸ್ಸು, ಟೆನ್ಷನ್ನು ಮೇನ್ ಇರೋದು. ಆ ಕಾರಣಕ್ಕೇನೆ ಅವರು ಶುರು ಮಾಡೋದೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ, ಒಂದು 10 ದಿನದ ಚಿಕಿತ್ಸೆಗಳು ಕಂಟಿನ್ಯೂಸ್ ಡೈಲಿ ನಾವು ಧಾರ ಅಂತದ್ದು ಕೊಡ್ತೀವಿ. ಇನ್ನೊಂದು ಯೋಗ ಚಿಕಿತ್ಸೆಗಳಿರುತ್ತೆ. ಯೋಗದಲ್ಲಿ ನಾವು ಮೆಡಿಟೇಷನ್ ಆಗಲಿ, ಪ್ರಾಣಾಯಾಮಸ್ ಆಗಲಿ, ಮೈಂಡ್ ಕೂಲ್ ಆಗುವ ಥರ ಪ್ರಾಣಾಯಾಮ, ಆಸನಾಸಗಳು ಹೇಳ್ಕೊಡ್ತೀವಿ. ಮೂರನೇದು ಕೌನ್ಸೆಲಿಂಗು. ನಾವು ಅವ್ರನ್ನ ಹತ್ರ ಕುಂದಿರಿಸಿ ಒಂದು ಅರ್ಧ ತಾಸು 1 ತಾಸು ಅವ್ರ ಹತ್ರ ಮಾತಾಡ್ತೀವಿ. ಅವ್ರಿಗೆ ಏನು ಸಮಸ್ಯೆ ಆಗಿರೋದು, ಹೆಂಗೆ ಸ್ಟಾರ್ಟ್ ಆಗಿರೋದು, ಸ್ಟಾಪ್ ಮಾಡುವಾಗ ಏನೇನೆಲ್ಲ ಅವ್ರ ಬಾಡಿಗೆ ಬರುತ್ತೆ, ಆ ಬರೋದನ್ನ ಓವರ್ಕಮ್ ಮಾಡಕ್ಕೆ ನಾವು ಏನೇನೆಲ್ಲ ಟೆಕ್ನಿಕ್ಸ್ಗಳನ್ನ ನಾವು ಹೇಳ್ಕೊಡ್ತೀವಿ. ಆಯುರ್ವೇದಿಕ್ ಔಷಧಿಗಳನ್ನ ಕೊಡ್ತೀವಿ. ಯಾಕೆಂದ್ರೆ ಇವರಿಗೆ ಫಸ್ಟ್ ಬರುವ 1-2ನೇ ದಿನ ಅಲ್ಲ, ಸುಮಾರು ಔಷಧಿಗಳಿದೆ. ಸೊ ಈ ತರ ಗಿಡ, ಅಶ್ವಗಂಧ, ಆ ತರ ಹರ್ಬ್ಗಳಿಂದೆಲ್ಲ ಅವರಿಗೆ ಸ್ವಲ್ಪ ಮೈಂಡ್ ಕಂಟ್ರೋಲಿಗೆ ಬರುತ್ತೆ, ನಿದ್ರೆ ಅಂತದ್ದು ಬರುತ್ತೆ. ಸೊ ಸ್ವಲ್ಪ ದಿನಕ್ಕೆ ಅವರಿಗೆ ಅದರದ್ದು ಸಹಾಯ ಬೇಕಾಗುತ್ತೆ. ಆ ಸಹಾಯವನ್ನ ನಾವು ಫಸ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಪ್ರಕೃತಿ ಚಿಕಿತ್ಸೆಗಳು, ಆಯುರ್ವೇದಿಕ್ ಚಿಕಿತ್ಸೆಗಳು, ಆಹಾರ, ಈ ಒಂದು ವಾತಾವರಣದಲ್ಲಿ ಅವರಿಗೆ ಕಂಪ್ಲೀಟ್ ಅದನ್ನ ಸ್ಟಾಪ್ ಮಾಡುವಾಗ ಬರುವ ಎಲ್ಲಾ ತ್ರಾಸುಗಳನ್ನು ಓವರ್ಕಮ್ ಕೂಡ ಆಗುತ್ತೆ ಈ ಚಿಕಿತ್ಸೆ. ಸಿಂಪ್ಟಮ್ಸ್ ಏನ್ ಹೇಳ್ತೇವಲ್ಲ, ಆ ವಿಡ್ರಾವಲ್ ಸಿಂಪ್ಟಮ್ಸ್ಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಆ ವಿಡ್ರಾವಲ್ ಸಿಂಪ್ಟಮ್ಸ್, ಕೈ ನಡುವುದು, ನಿದ್ರೆ ಬರದೇ ಇರೋದು, ಆಂಗ್ಸೈಟಿ ಆಗೋದು, ಒಂಥರ ನೆಗೆಟಿವ್ ಥಾಟ್ಸ್ ಬರೋದು, ಇದನ್ನೆಲ್ಲ ತೆಗೆದು ಅವರಿಗೆ ಕೌನ್ಸೆಲಿಂಗ್ ಮಾಡೋದ್ರ ಮೂಲಕ, ಕೆಲವು ನಮ್ಮ ಹತ್ರ ಸ್ಪೆಷಲ್ ಔಷಧಿಗಳಿದೆ, ಆ ಔಷಧಿಗಳನ್ನು ಕೊಡೋದ್ರ ಮೂಲಕ, ಆಲ್ಕೋಹಾಲ್ ಬಿಡಿಸ್ಲಿಕ್ಕೆ ಅಂತಾನೆ ಔಷಧಿ ಇದೆ, ಆ ಔಷಧಿಗಳನ್ನು ಕೊಡೋದ್ರ ಮೂಲಕ ಖಂಡಿತವಾಗಿ ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಈ ಥರ ಇದರಿಂದ ದೂರ ಇರಲಿಕ್ಕೆ ಅವರಿಗೆ ಖಂಡಿತವಾದಂಥ ವ್ಯವಸ್ಥೆ ಕನಕ ನಿಸರ್ಗ ಮನೆ, ಕಾಗಿನೆಲೆ ಇಲ್ಲಿದೆ. ಎರಡು ನಂಬರ್ಗಳು ಬರ್ತಾ ಇದೆ, ತಾವು ಫೋನ್ ಮಾಡಿ ಬುಕ್ ಮಾಡಿಕೊಂಡು ಖಂಡಿತವಾಗಿ ಇಲ್ಲಿಗೆ ಬರ್ಬೋದು. ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆ, ಉತ್ತಮವಾದ ಆಹಾರ, ಜೊತೆ ಉತ್ತಮವಾದಂತಹ ಒಂದು ಪರಿಸರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಡಾಕ್ಟ್ರೇ, ಇವತ್ತು ಆಲ್ಕೋಹಾಲ್ ಅನ್ನುವಂಥ ದೊಡ್ಡ ಪಿಡುಗಾಗಿ ಒಂದು ಸಮಾಜವನ್ನೇ ಆವರಿಸ್ಬಿಟ್ಟಿದೆ. ಇವತ್ತು ಯುವ ಜನತೆ ಡ್ರಗ್ಸಿಗೆ, ಆಲ್ಕೋಹಾಲ್ಗೆ, ಗುಟ್ಕಾಗೆ, ಸಿಗರೇಟ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಒಂದು ಆಶಾಕಿರಣ ಕನಕ ನಿಸರ್ಗ ಮನೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್ ಅವರ ಮುಖಂಡತ್ವದಲ್ಲಿ ಅನೇಕ ಜನ ತಜ್ಞ ವೈದ್ಯರು, ಚಿಕಿತ್ಸಕರ ಸಹಾಯದಿಂದ ನಿಮಗೆ ಅತ್ಯಂತ ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಮೇಡಮ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.